ಹಾಯ್, ಎಲ್ಲರಿಗೂ ನಮಸ್ಕಾರ. ನಲಿನಾ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಗಾರ್ಡನಲ್ಲಿರುವ ಫ್ಲವರ್ ತೋರಿಸ್ತಾ ನಿಮಗೆಲ್ಲ. ನಾವು 7 ಡೇಸ್ ಸೆಲ್ಫ್ ಕೇರ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀವಲ್ವಾ. ಆ 7 ಡೇಸಲ್ಲಿ ನಮ್ಮ ಜೀವನದಲ್ಲಿ ಏನೇನು ಚೇಂಜ್ ಮಾಡಿತು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಈ 7 ಡೇಸ್ ಮುಂಚೆ ಅಂದರೆ ಈ ಚಾಲೆಂಜ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಮೈಂಡು ಹೇಗಿತ್ತು? ತುಂಬ ಬ್ಯುಸಿ ಆಗಿತ್ತಲ್ವಾ? ಸ್ಟ್ರೆಸ್ಸು, ಓವರ್ ಥಿಂಕಿಂಗ್ ಮಾಡ್ತಿದ್ರಿ, ಟಯರ್ಡ್ ಇತ್ತು, ಫೀಲಿಂಗ್ಸ್ ಇತ್ತು ಅಲ್ವಾ? ಎಲ್ಲ ನಿಮಗೆ ಗೊತ್ತಾಯಿತು ಹೇಗೆ ಇದನ್ನು ಮುಂಚೆ. ಇದಾದಮೇಲೆ ಏನೇನಾಗುತ್ತೆ ಅಂತ ನೋಡೋಣ. ನಾನು ಎಲ್ಲರಿಗಾಗಿ ಟೈಮ್ ಕೊಡ್ತಾ ಇದ್ದೆ, ಆದರೆ ನನಗಾಗಿ ಅಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ವಾ? ಬನ್ನಿ ಈಗ ಜರ್ನಿ ರಿಫ್ಲೆಕ್ಷನ್ ಹೇಗಾಯಿತು ಇದ್ರದ್ದು ಅಂತ ನೋಡೋಣ. ಡೇ ಬೈ ಡೇ ಸ್ಮಾಲ್ ಚೇಂಜಸ್ ಆದರೆ ಲೈಫ್ ಎಷ್ಟು ಇಂಪ್ರೂವ್ ಆಯಿತು ಅಂತ ಗೊತ್ತಾಯ್ತಲ್ವ ನಮಗೆ. ಈಗ 6 ಡೇನ ನೋಡೋಣ, ಏನೇನು ಆಯಿತು, ಅದು ಏನೇನಿತ್ತು ಅಂತ ನೋಡೋಣ. ಫಸ್ಟಲ್ಲಿ ಡಿಜಿಟಲ್ ಡಿಟಾಕ್ಸ್ ಅಂತ ನಾನು ಹೇಳಿದ್ದೆ ಅಲ್ವಾ. ಸ್ವಲ್ಪ ಫೋನ್ ದೂರ ಇಟ್ಟಾಗ ನಮಗೆ ಏನಾಯಿತು, ಸ್ವಲ್ಪ ಮೈಂಡ್ ಕಾಮ್ ಆಯಿತು ಅಂತ ಗೊತ್ತಾಯ್ತಲ್ವ. ಸೆಕೆಂಡಲ್ಲಿ ಏನಾಯಿತು, ನಾವು ಏನು ಹೇಳಿದ್ವಿ, ರೈಟಿಂಗ್ ಫೀಲಿಂಗ್ ಅಂದರೆ ನೀವು ಫೀಲಿಂಗ್ಸನ್ನು ರೈಟ್ ಮಾಡಿ ಅಂತ ಹೇಳಿದ್ದೆ. ಮನಸ್ಸಿನಲ್ಲಿದ್ದ ಪೇಯ್ನು ಸ್ಲೋಲಿ ಹೊರಬಂತು, ಸ್ವಲ್ಪ ಹಾರ್ಟ್ ಲೈಟ್ ಆಯಿತು ಅಂತ ಗೊತ್ತಾಯ್ತಲ್ವ. 3ಯಲ್ಲಿ ಏನಾಯಿತು, ಮೂವ್ ಯುವರ್ ಬಾಡಿ. ನಮ್ಮ ಬಾಡಿಯನ್ನು ಸ್ವಲ್ಪ ಮೂವ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯಿತು. ಬಾಡಿ ಆ್ಯಕ್ಟಿವ್ ಇದ್ದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ, ಆಮೇಲೆ ಸ್ವಲ್ಪ ಎನರ್ಜಿ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಾಯ್ತಲ್ವ. 4ಅಲ್ಲಿ ಏನಾಯಿತು, ಫೀಡ್ ಯುವರ್ ಮೈಂಡ್. ನಮ್ಮ ಮೈಂಡ್ಗೆ ಏನು ಫೀಡ್ ಮಾಡಬೇಕು ಅಂತ ಗೊತ್ತಾಯಿತು. ಎಂಥ ಥಾಟ್ಸ್ಗಳನ್ನು ನಾವು ಕೊಡಬೇಕು, ಥಾಟ್ಸ್ ಪಾಸಿಟಿವ್ ಆಯಿತು ಅಲ್ವಾ, ಗೊತ್ತಾಯಿತು. 5ಅಲ್ಲಿ ಲೆಟ್ ಗೋ. ನಮ್ಮ ಒಳಗಿನ ಪೇಯ್ನನ್ನು ನಾವು ಹೇಗೆ ಬಿಡಬೇಕು, ಆಮೇಲೆ ಹೇಗೆ ಕ್ಷಮೆ ಕೇಳಬೇಕು ಅನ್ನೋದು, ಇನ್ಸೈಡ್ ಪೇಯ್ನು ಸ್ವಲ್ಪ ಕಡಿಮೆ ಆಯಿತು ಅಂತ ನಮಗೆ ತಿಳಿಯುತ್ತಲ್ವ. 6ಅಲ್ಲಿ ಪ್ರೊಟೆಕ್ಟ್ ಯುವರ್ ಪೀಸ್. ನಮ್ಮ ಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ಗೊತ್ತಾಯಿತು. ಸೈಲೆಂಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ, ನಾವು ಸೈಲೆಂಟಾಗಿರಬೇಕು ಅಂತ ಗೊತ್ತಾಯಿತು. ಆಫ್ಟರ್ ಏನಾಯಿತು, ಇದೆಲ್ಲ ನಾವು ಮಾಡ್ಕೊಂಡ್ಮೇಲೆ ಏನಾಯಿತು ನಮ್ಮ ಲೈಫಲ್ಲಿ ಅಂತ ನೋಡೋಣ. ನಾನು ಪರ್ಫೆಕ್ಟ್ ಅಲ್ಲ ಅಂದರೆ ನಾನು ಪೀಸ್ಫುಲ್ ಆಗಿದ್ದೇನೆ ಅಂತ ಗೊತ್ತಾಯಿತು. ನನ್ನ ಮೈಂಡು ಕ್ಲಿಯರ್ ಆಗಿದೆ, ನನ್ನ ಹಾರ್ಟು ಲೈಟ್ ಆಗಿದೆ. ಸ್ಮಾಲ್ ಚೇಂಜಸ್ ಮಾಡೋದರಿಂದ ಬಟ್ ಬಿಗ್ ಡಿಫ್ರೆಂಟ್ ಆಗುತ್ತೆ. ನೀವು ಈ ಚಾಲೆಂಜ್ ಕಂಪ್ಲೀಟ್ ಮಾಡಿದರೆ ನಿಮಗೂ ಖುಷಿಯಾಗುತ್ತೆ, ನನಗೂ ಕೂಡ ಖುಷಿ ಆಯಿತು ಅಲ್ವಾ. ಐ ಆಮ್ ಪ್ರೌಡ್ ಆಫ್ ಯು ಅನ್ನಿಸ್ತು ಅಲ್ವಾ. ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವತ್ತೇ ಶುರು ಮಾಡಿ. ಬಿಕಾಸ್ ಸೆಲ್ಫ್ ಕೇರ್ ಅನ್ನೋದು ಲಕ್ಸುರಿ ಅಲ್ಲ, ನೆಸಸರಿ ಅಂತ ಗೊತ್ತಾಯಿತು ಅಲ್ವಾ. 7 ಡೇಸ್ ನಂತರ ಐ ಫೀಲ್ ಮೋರ್ ಕಾನ್ಫಿಡೆಂಟ್ ಬಂತು, ಮೈಂಡು ಕಾಮ್ ಆಯಿತು ಅಲ್ವಾ. ನೀವು ಕೂಡ ಟ್ರೈ ಮಾಡಿ. ಜಸ್ಟ್ 7 ಡೇಸ್ ಬಟ್ ಇಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಸ್ಮಾಲ್ ಹ್ಯಾಬಿಟ್ಸ್, ಬಿಗ್ ಇಂಪ್ಯಾಕ್ಟ್. Thank you so much for watching. If you liked this journey, please like, share and subscribe ಮಾಡಿ. Thank you.